ಹಲೋ ಗೈಸ್, ಇವತ್ತು ನಾವಿದ್ದೀವಿ ಬೆಂಗಳೂರಿನ ಫೇಮಸ್ ಬೇಲ್ಪುರಿ ಸ್ಪಾಟ್ ಆದಂತಹ ಕರ್ನಾಟಕ ಬೇಲ್ ಹೌಸ್ ಅಲ್ಲಿ. ಇಲ್ಲಿ ಏನೆಲ್ಲ ವಿಶೇಷವಾದ ಚಾಟ್ ಸಿಗುತ್ತೆ ಅಂತ ನಾನು ನಿಮಗೆ ಎಕ್ಸ್ಪ್ಲೋರ್ ಮಾಡಿ ತೋರಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಐ ಆಲ್ವೇಸ್ ರೆಕಮೆಂಡ್. ನನಗೆ ಯಾರ್ಯಾರು ನನ್ನ ಫ್ರೆಂಡ್ಸ್ ಇದಾರೋ ಅವ್ರು ಯಾರಿಗಾದ್ರು ಮಸಾಲೆ ಪುರಿ ಚಾಟ್ಸ್ ಲವರ್ಸ್ ಇದಾರೆ ತಿನ್ಬೇಕು ಅಂತ ಇದೆಯೋ ಅವ್ರಿಗೆ ನಾನು ಯಾವಾಗಲೂ ಈ ಜಾಗನ ರೆಕಮೆಂಡ್ ಮಾಡ್ತೀನಿ. ಓಕೆ, ನೀವು ಬನ್ನಿ, ಟೇಸ್ಟ್ ಮಾಡಿ. ನಾನು ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ. ಹಲೋ ಗೈಸ್, ಇವತ್ತು ನಾವು ಚಾಮರಾಜಪೇಟೆಯಲ್ಲಿ ಇರ್ತಕ್ಕಂತಹ ಕರ್ನಾಟಕ ಬೇಲ್ ಹೌಸ್ ಅಲ್ಲಿ ಇದೀವಿ. ಹೌದು, ಈ ಒಂದು ಬೆಂಗಳೂರಲ್ಲಿ ನೀವೇನಾದ್ರು ಚಾಟ್ಸ್ ಪ್ರಿಯರ್ ಆಗಿರ್ತೀರಾ ಅಂದ್ರೆ ಈ ಒಂದು ಕರ್ನಾಟಕ ಬೇಲ್ ಹೌಸ್ ನ ನೀವು ಕೇಳೇ ಇರ್ತೀರಾ. ಹೌದು, ಈ ಒಂದು ಕರ್ನಾಟಕ ಬೇಲ್ ಹೌಸ್ ನ ಮೇನ್ ಬ್ರಾಂಚ್ ಏನಿದೆ, ಆ ಒಂದು ಮೇನ್ ಬ್ರಾಂಚ್ ಚಾಮರಾಜಪೇಟೆಯಲ್ಲಿ ಇದೆ. ನನ್ನ ಹಿಂದೆ ಏನ್ ಕಾಣಿಸ್ತಾ ಇದೆಯಲ್ಲ, ಇದೇ ಕರ್ನಾಟಕ ಬೇಲ್ ಹೌಸ್ ಅವರ ಒಂದು ಮೇನ್ ಬ್ರಾಂಚ್ ಆಗಿದೆ. ಈ ಒಂದು ಇನ್ನು ಹಲವಾರು 4-5 ಸಬ್ ಬ್ರಾಂಚ್ ಗಳು ಕೂಡ ಇದೆ. ನೀವೇನಾದ್ರೂ ಒಂದು ಅಥೆಂಟಿಕ್ ಕರ್ನಾಟಕ ಬೇಲ್ ಹೌಸ್ ನ ಒಂದು ಬೇಲ್ಪುರಿ, ಮಸಾಲಾ ಪುರಿ ಅಥವಾ ಏನೆಲ್ಲ ಒಂದು ಚಾಟ್ ಐಟಮ್ ಇದೆಯಲ್ಲ, ಅದನ್ನೆಲ್ಲ ನೀವು ಟ್ರೈ ಮಾಡ್ಬೇಕಂದ್ರೆ ಈ ಒಂದು ಬ್ರಾಂಚ್ಗೆ ಬರ್ಬೇಕಾಗುತ್ತೆ. ಇದು ಡೈರೆಕ್ಟ್ ಚಾಮರಾಜಪೇಟೆಯಲ್ಲೇ ಇದೆ. ಒಂದು ಚಾಮರಾಜಪೇಟೆ ಬಸ್ ಸ್ಟಾಪ್ ಇಂದ ಡೈರೆಕ್ಟ್ ಒಂದು 50-80 ಒಂದು 100 ಮೀಟರ್ಸ್ ಬಂದ್ರಿ ಅಂದ್ರೆ ನಿಮ್ಗೆ ಡೈರೆಕ್ಟ್ ಈ ಒಂದು ರೋಡ್ ನ ರೈಟ್ ಬಲಭಾಗದಲ್ಲಿ ಒಂದು ಕರ್ನಾಟಕ ಬೇಲ್ ಹೌಸ್ ಲೊಕೇಟ್ ಆಗಿದೆ. ನಿಮ್ಗೆ ಒಂದು ಬೇಲ್ ಹೌಸ್ ನ ಲೊಕೇಶನ್ ಕೂಡ ನಮ್ಮ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ಕೊಟ್ಟಿರ್ತೀನಿ. ನೀವೇನಾದ್ರೂ ನಮ್ಮ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿದ್ರೆ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಇನ್ನು ಈ ರೀತಿ ಹಲವಾರು ಕಂಟೆಂಟ್ ಗಳನ್ನ ನಾವು ಕೊಡ್ತಾನೆ ಇರ್ತೀವಿ. ಈಗ ನಾವು ಕರ್ನಾಟಕ ಬೇಲ್ ಹೌಸ್ ಒಳಗಡೆ ಹೋಗ್ಬಿಟ್ಟು ಅಲ್ಲಿನ ಒಂದು ಫೇವರಿಟ್ ಸ್ನಾಕ್ಸ್ ಆಗಿರ್ತಕ್ಕಂಥ ಬೇಲ್ಪುರಿ ಆಗಿರ್ಬೋದು, ಮಸಾಲಾ ಪುರಿ ಆಗಿರ್ಬೋದು, ಪಾನಿಪುರಿ ಆಗಿರ್ಬೋದು, ಇನ್ನು ಹಲವಾರು ಐಟಮ್ ಗಳನ್ನ ನಾವು ಟ್ರೈ ಮಾಡ್ಬಿಟ್ಟು ನಿಮ್ಗೆ ಒಂದು ಜೆನ್ಯೂನ್ ರಿವ್ಯೂನ ಕೂಡ ನಾವು ಕೊಡ್ತೀವಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ತುಂಬಾ ಅದ್ಭುತವಾದ ಕಂಟೆಂಟ್ ನಿಮ್ಗೋಸ್ಕರ ನಾನು ಕೊಡ್ತಾ ಇದ್ದೀನಿ. ವಿಡಿಯೋ ನೋಡ್ತಾ ಇರೋರಿಗೆಲ್ಲ ಸ್ವಾಗತ. ನೀವೇನಾದ್ರೂ ನಮ್ಮ ಚಾನೆಲ್ ನ ಮೊದಲನೇ ಬಾರಿ ನೋಡ್ತಾ ಇದ್ದೀರಾ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲೇ ಇರ್ತಕ್ಕಂತಹ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಇನ್ನು ನಿಮ್ಗೆ ವಿಡಿಯೋ ತುಂಬಾ ಇಷ್ಟ ಆಯ್ತಪ್ಪ ಅಂದ್ರೆ ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಕೂಡ ಮಾಡಿ. ಬನ್ನಿ, ಇನ್ಯಾಕ್ ತರ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನಾವು ಏನಾದ್ರು ತಿನ್ನಕ್ಕೆ ಅಂತ ಆರ್ಡರ್ ಮಾಡ್ಕೊಂಡ್ಬಿಡೋಣ. ಬನ್ನಿ, ಒಂದು ಮಸಾಲೆ ಪುರಿ, ಒಂದು ಬೇಲ್ಪುರಿ. ಇನ್ನು ಈ ಒಂದು ಕರ್ನಾಟಕ ಬೇಲ್ ಹೌಸ್ ನ ಪ್ರೈಸ್ ಬಗ್ಗೆ ಹೇಳ್ಬೇಕಪ್ಪ ಅಂದ್ರೆ ನಿಮ್ಗೆ ಒಂದು ಬೇಲ್ಪುರಿ 70 ರೂಪೀಸ್ಗೆ ಸರ್ವ್ ಮಾಡ್ತಾ ಇದ್ದಾರೆ, ಮತ್ತು ಮಸಾಲಾ ಪುರಿ 60 ಮತ್ತು ಪಾನಿಪುರಿನ 50 ರೂಪೀಸ್ ಅಲ್ಲಿ ಇರೋ ಸೆಲ್ ಮಾಡ್ತಾ ಇದ್ದಾರೆ. ಈ ಕರ್ನಾಟಕ ಬೇಲ್ ಹೌಸ್ ಮೊನ್ನೆ ಸ್ಟಾರ್ಟ್ ಆಗಿರೋದಲ್ಲ, ಇದಕ್ಕೆ ತುಂಬಾ ವರ್ಷದ ಇತಿಹಾಸನೇ ಇದೆ. ಹೌದು, ಇದು 1975ರಲ್ಲಿ ಚಾಮರಾಜಪೇಟೆ ಬೀದಿ ಬದಿಯಲ್ಲಿ ಸ್ಟಾರ್ಟ್ ಆದ ಇವರ ಬೇಲ್ ಹೌಸ್ ಇವಾಗ ಬೆಂಗಳೂರಿನಲ್ಲಿ ಎಮ್ಮರವಾಗಿ ಬೆಳೆದು ನಿಂತಿದೆ. ಹೌದು, ಇವ್ರದೇ ಇವಾಗ 4-5 ಬ್ರಾಂಚ್ಗಳು ಬೆಂಗಳೂರಿನಲ್ಲಿ ಓಪನ್ ಆಗಿದೆ. ಯೋಚನೆ ಮಾಡಿ, ಎಂತ ಒಳ್ಳೆ ಟೇಸ್ಟ್ ನ ಇವರು ಜನಕ್ಕೆ ನೀಡ್ತಾ ಬಂದಿದ್ದಾರೆ ಅಂತ. ಇವರ ಒಂದು ಸ್ಪೈಸಿ ಸೌತ್ ಇಂಡಿಯನ್ ಅಥೆಂಟಿಕ್ ಚಾಟ್ಸ್ ಇಲ್ಲಿನ ಜನಗಳ ಮನೆ ಸೆಳೆದ್ಬಿಟ್ಟಿದೆ. ಹೌದು, ನೀವು ಕೂಡ ಒಮ್ಮೆ ಇವರ ಒಂದು ಬೇಲ್ ಹೌಸ್ ನ ಒಂದು ಬೇಲ್ಪುರಿ, ಮಸಾಲಾ ಪುರಿನ ನೀವು ತಿಂದ್ರಿ ಅಂದ್ರೆ ಕಳೆದೋಗ್ಬಿಡ್ತೀರಾ. ಹೌದು, ನಾನು ಸುಮ್ಮನೆ ಒಂದು ಹೈಪ್ ಮಾಡಕ್ಕೆ ಹೇಳ್ತಾ ಇಲ್ಲ. ಇಲ್ಲಿನ ಒಂದು ಬೇಲ್ಪುರಿ ಟೇಸ್ಟ್ ನ ನೀವು ತಿಂದ್ರಿ ಅಂದ್ರೆ ಸಖತ್ತಾಗಿ ನೀವು ಕಳೆದೇ ಹೋಗ್ಬಿಡ್ತೀರಾ. ಕ್ರೇಜಿ ಆಗಿದೆ ಟೇಸ್ಟ್ ಮಾತ್ರ. ನೀವು ಎಲ್ಲಿ ಈ ರೀತಿಯ ಬೇಲ್ಪುರಿನ ಎಲ್ಲಿ ಟ್ರೈ ಮಾಡಿದ್ರೆ ಸಾಧ್ಯನೇ ಇಲ್ಲ ಅಂತ ನಾನು ಹೇಳ್ತೀನಿ. ನಾನು ನಿಮ್ಗೆ ಹೇಳ್ದಂಗೆ ಇವ್ರದ್ದು ಬೆಂಗಳೂರಲ್ಲಿ ಹಲವಾರು ಬ್ರಾಂಚಸ್ ಇದೆ. ಯಾವುದೇ ಬ್ರಾಂಚ್ಗೆ ಬೇಕಾದ್ರೂ ನೀವು ವಿಸಿಟ್ ಮಾಡಬಹುದು. ನಾವು ವಿಸಿಟ್ ಮಾಡಿದ್ದು ಚಾಮರಾಜಪೇಟೆಯಲ್ಲಿ ಇರ್ತಕ್ಕಂಥ ಬ್ರಾಂಚ್. ಇದೇ ಇವರ ಕರ್ನಾಟಕ ಬೇಲ್ ಹೌಸ್ ನ ಒಂದು ಮೇನ್ ಬ್ರಾಂಚ್ ಆಗಿದೆ. ಇನ್ನು ಈ ಒಂದು ಕರ್ನಾಟಕ ಬೇಲ್ ಹೌಸ್ ನ ಮೇನ್ ಬ್ರಾಂಚ್ ನ ಲೊಕೇಶನ್ ಬಂದ್ಬಿಟ್ಟು ಚಾಮರಾಜಪೇಟೆ ಕಮಲಾನಗರ್ನಲ್ಲಿ ಲೊಕೇಟ್ ಆಗಿರ್ತದೆ. ನಿಮಗೆ ಲೊಕೇಶನ್ ಡೀಟೇಲ್ಸ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೂಡ ಕೊಟ್ಟಿರ್ತೀನಿ, ಬೇಕಂದ್ರೆ ಚೆಕ್ ಮಾಡ್ಕೊಳ್ಳಿ. ಇನ್ನು ಈ ಒಂದು ಕರ್ನಾಟಕ ಬೇಲ್ ಹೌಸ್ ಅಲ್ಲಿ ನಿಮಗೆ ಮಸಾಲಾ ಪುರಿ, ಪಾನಿಪುರಿ ಈ ರೀತಿ ಚಾಟ್ ಐಟಮ್ಸ್ ಅಷ್ಟೇ ಅಲ್ಲ, ಅದ್ರ ಜೊತೆಗೆ ನಿಮಗೆ ಐಸ್ ಕ್ರೀಮ್ಸ್, ಹಲವಾರು ಫ್ಲೇವರ್ಡ್ ಫಲೂಡಾಗಳು ಮತ್ತೆ ಮಿಲ್ಕ್ ಶೇಕ್ ಗಳು ಕೂಡ ಸಿಗುತ್ತೆ. ಬಟ್ ನಾನು ನಿಮ್ಗೆ ಏನ್ ಸಜೆಸ್ಟ್ ಮಾಡ್ತೀನಿ ಅಂದ್ರೆ ಯಾವನು ನೀವು ಅಲ್ಲಿ ಟ್ರೈ ಮಾಡಕ್ ಹೋಗ್ಲೇಬೇಡಿ. ನೀವು ಇಲ್ಲಿ ಬಂದಿರೋದೇ ಪಾನಿಪುರಿ, ಮಸಾಲಾ ಪುರಿ ಈ ರೀತಿ ಸೌತ್ ಇಂಡಿಯನ್ ಸ್ಪೈಸಿ ಚಾಟ್ಸ್ ನ ತಿನ್ನೋಕೆ. ನೀವೇನಾದ್ರೂ ಇಲ್ಲಿ ಬಂದ್ಬಿಟ್ಟು ಇಲ್ಲೊಂದು ಐಸ್ ಕ್ರೀಮ್ ಶೇಕ್ ನ ಕುಡಿದ್ರೆ ಹೇಗಿರುತ್ತೆ ಗೊತ್ತಾ? ನೀವೊಂದು ಪ್ಯೂರ್ ನಾನ್ ವೆಜ್ ರೆಸ್ಟೋರೆಂಟ್ಗೆ ಹೋಗ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ನೀವು ವೆಜ್ ಗೀ ರೈಸೋ ವೆಜ್ ರೈಸೋ ತಿಂದೋ ರೀತಿ ಇರುತ್ತೆ. ಸೊ ಪ್ಲೀಸ್ ನೀವು ಆ ಒಂದು ತಪ್ಪನ ಮಾಡಬೇಡಿ. ಇಲ್ಲಿ ಹೋದ್ರಿ ಅಂದ್ರೆ ಬೇಲ್ಪುರಿನ ಮಸ್ಟ್ ರೆಕಮೆಂಡೆಡ್. ಬೇಲ್ಪುರಿನ ಟ್ರೈ ಮಾಡೋದನ್ನ ಮಿಸ್ ಮಾಡ್ಲೇಬೇಡಿ. ಅದ್ರ ಜೊತೆ ಮಸಾಲಾ ಪುರಿ ಕೂಡ ತುಂಬಾ ಸಖತ್ತಾಗಿರುತ್ತೆ. ಮತ್ತೆ ಪಾನಿ ಕೂಡ ಎಕ್ಸ್ಟ್ರಾ ಕೇಳಿ ಕುಡೀರಿ ನೀವು. ಆ ಒಂದು ಪಾನಿಯ ಫ್ಲೇವರ್ ಅಂತೂ ಸಖತ್ತಾಗಿತ್ತು. ಆ ಒಂದು ನಿಮ್ಗೆ ನೆಗಡೆ ಶೀತ ಏನಾದ್ರು ಆಗಿದ್ರೆ ಹಂಗೆ ಕಿತ್ತು ಹೋಗ್ಬಿಡ್ಬೇಕು, ಹಂಗೆ ಅಷ್ಟು ಸಖತ್ತಾಗಿತ್ತು ಆ ಒಂದು ಪಾನಿ. ಈಗಾಗಲೇ ನೀವೊಂದು ಕರ್ನಾಟಕ ಬೇಲ್ ಹೌಸ್ಗೆ ವಿಸಿಟ್ ಮಾಡಿದ್ರಿ ಅಂದ್ರೆ ಇಲ್ಲಿನ ನಿಮ್ಮ ಫೇವರೇಟ್ ತಿಂಡಿ ಏನಂತ ನೀವು ಕಮೆಂಟ್ ಮಾಡಿ, ಆಗ ನಮ್ಮ ಒಂದು ವ್ಯೂವರ್ಸ್ಗೆ ಕೂಡ ಸಜೆಸ್ಟ್ ಮಾಡಿ. ಅದಾಯ್ತು, ಈಗ ನಾವು ಕರ್ನಾಟಕ ಬೇಲ್ ಹೌಸ್ ಅಲ್ಲಿ ಒಂದು ಬೇಲ್ಪುರಿ, ಮಸಾಲಾ ಪುರಿ ಮತ್ತು ಪಾನಿಪುರಿನ ಆರ್ಡರ್ ಮಾಡಿದೀವಿ. ನೋಡ್ತಾ ಇರ್ಬೋದು. ನನಗೆ ಒಂದು 3 ಡಿಶ್ ನ ಒಂದು ಟೇಸ್ಟ್ ಮಾಡ್ಬಿಟ್ಟು ನಾನು ಹೇಳ್ತೀನಿ. ಒಂದು ಸ್ನಾಕ್ಸ್ ನ ಒಂದು ಕ್ವಾಲಿಟಿ ಮತ್ತು ಟೇಸ್ಟ್ ಕ್ವಾಂಟಿಟಿ ಎಲ್ಲ ಹೇಗಿದೆ ಅಂತ ನೀವು ನೋಡ್ತಾ ಇರ್ಬೋದು. ಮಸಾಲಾ ಪುರಿ ಕ್ವಾಂಟಿಟಿ ವೈಸ್ ಸ್ವಲ್ಪ ಕಡಿಮೆ ಇದೆ. ಬೇಲ್ಪುರಿ ಒಳ್ಳೆ ಕ್ವಾಂಟಿಟಿಯಲ್ಲಿ ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ಪಾನಿಪುರಿ ಬರೀ 5 ಪುರಿ ಕೊಟ್ಟಿದ್ದಾರೆ. ಕ್ವಾಂಟಿಟಿ ವೈಸ್ ತುಂಬಾ ಕಡಿಮೆ ಇದೆ ಪುರಿ. ಬೇಲ್ಪುರಿ ಒಳ್ಳೆ ಕ್ವಾಂಟಿಟಿ ಇದೆ, ನಿಮ್ಗೆ ಕಾಣಿಸ್ತಾ ಇದೆ, ನೋಡ್ತಾ ಇರ್ಬೋದು. ನಾನು ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ. ಬೇಲ್ಪುರಿ ಅಂತೂ ಸೂಪರ್ ಆಗಿದೆ, ಸಕ್ಕತ್ತಾಗಿದೆ.
ಸ್ಪೈಸ್ ಎಲ್ಲ ಒಂದು ಸಖತ್ತಾಗಿದೆ. ಒಂದು ಸೇವು ಮತ್ತೆ ಏನು ಈರುಳ್ಳಿ ಟೊಮೊಟೊ ಮಿಕ್ಸರ್ ಏನಿದೆಯಲ್ಲ, ಈ ಒಂದು ಮಸಾಲ ಕೂಡ ಏನು ಹಾಕಿದಾರಲ್ಲ ಈ ಒಂದು ಬೇಲ್ಪುರಿಗೆ, ಇದು ಕೂಡ ತುಂಬಾ ಅದ್ಭುತವಾಗಿ ಟೇಸ್ಟ್ ಇದೆ. ನೋಡ್ತಾ ಇರ್ಬೋದು. ಈಗ ಮಸಾಲ ಪುರಿ ಕೂಡ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ. ಮಸಾಲಾ ಪುರಿ ಕೂಡ ಸಖತ್ತಾಗಿದೆ. ಆ ಮಸಾಲಾ ಪುರಿಗೆ ಒಂದು ಗ್ರೇವಿ ಹಾಕಿದಾರಲ್ಲ, ಆ ಒಂದು ಮಸಾಲೆ ಕೂಡ ತುಂಬಾ ಚೆನ್ನಾಗಿದೆ. ತಿಂತಾ ಇದ್ರೆ ಒಂದು ಬಟಾಣಿ ಫ್ಲೇವರ್ ಕೂಡ ಬಾಯಿಗೆ ಸಿಗ್ತಾ ಇದೆ, ತುಂಬಾ ಸಖತ್ತಾಗಿದೆ. ಪಾನಿಪುರಿ ಟ್ರೈ ಮಾಡಿ ಹೇಳ್ತೀನಿ. ಪಾನಿಪುರಿ ನೋಡಿ ನಾವೇ ಮಿಕ್ಸ್ ಮಾಡ್ಕೋಬೇಕು. ಈ ಒಂದು ಬಟಾಣಿ ಮತ್ತೆ ಪಾನಿನ ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ಗ್ರೀನ್ ಪೀಸ್ ಬಟಾಣಿ ಚಟ್ನಿ ಇದೆ, ಈ ಪಾನಿ ಕೂಡ ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ನಾವು ಟ್ರೈ ಮಾಡೋಣ. ಪಾನಿಪುರಿ ಕೂಡ ಸಖತ್ತಾಗಿದೆ, ಪಾನಿ ಕೂಡ ಸಖತ್ತಾಗಿದೆ. ಪಾನಿ ತುಂಬಾ ತಣ್ಣಗಿದೆ, ಒಂದು ಕೋಲ್ಡ್ ಆಗಿದೆ, ಸಖತ್ತಾಗಿದೆ. ಪಾನಿ ಫ್ಲೇವರ್ ಕೂಡ ಸಖತ್ತಾಗಿದೆ. ಅದರಲ್ಲಿ ಒಂದು ಪುದೀನ ಒಂದು ಫ್ಲೇವರ್ ಎಲ್ಲ ಏನಿದೆಯಲ್ಲ, ಬಾಯಿಗೆ ತುಂಬಾ ತಿಂತಾ ಇದ್ರೆ ಹಂಗೆ ಸಿಗ್ತಾ ಇದೆ, ನೋಡ್ತಾ ಇರ್ಬೋದು. ಈ ಮೂರರಲ್ಲಿ ತುಂಬಾ ಒಂದು ನಾನು ಮಸ್ಟ್ ರೆಕಮೆಂಡ್ ಏನ್ ಮಾಡ್ತೀನಿ ಅಂದ್ರೆ ಬೇಲ್ಪುರಿ ಮಾಡ್ತೀನಿ. ಬೇಲ್ಪುರಿಯ ಒಂದು ಟೇಸ್ಟ್ ಕೂಡ ತುಂಬಾ ಅದ್ಭುತವಾಗಿದೆ, ಒಂಥರ ಯೂನಿಕ್ ಆಗಿದೆ. ಒಂದು ಕರ್ನಾಟಕ ಬೇಲ್ ಹೌಸ್ನ ಒಂದು ಬೇಲ್ಪುರಿಯ ಒಂದು ಟೇಸ್ಟ್ ತುಂಬಾ ಮಸಾಲಾ ಸ್ಪೈಸಿ ಲವರ್ ಆಗಿದ್ರೆ ಅಂದ್ರೆ ಒಂದು ತುಂಬಾ ಸಖತ್ತಾಗಿದೆ, ಸ್ಪೈಸಿ ಆಗಿದೆ ಒಂದು ಬೇಲ್ಪುರಿ. ಇಲ್ಲಾಂದ್ರೆ ಬಂದ್ರಿ ಅಂದ್ರೆ ಬೇಲ್ಪುರಿನ ಫಸ್ಟ್ ನೀವು ಟ್ರೈ ಮಾಡ್ಬಿಟ್ಟು ಇನ್ನು ಉಳಿದ ಡಿಶ್ ನ ಟ್ರೈ ಮಾಡಿ ಅಂತ ನಾನು ನಿಮ್ಗೆ ಹೇಳ್ತೀನಿ. ನಾನು ತುಂಬಾ ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀನಿ. ಓಕೆ, ನಾನು ಕರ್ನಾಟಕ ಬೇಲ್ ಹೌಸ್ನ ಬೇರೆ ಬೇರೆ ಬ್ರಾಂಚಿಗೂ ಹೋಗ್ತೀನಿ, ಕೆಲವು ಸತಿ ಇಲ್ಲೂ ಬರ್ತೀನಿ. ಓಕೆ, ಜಯನಗರ್ ಬ್ರಾಂಚಿಗೆ ನಾನು ಜಾಸ್ತಿ ಹೋಗೋದು. ಓಕೆ. ಇದೀಗ ನೀವು ತಿಂತ ಇದೀವಲ್ಲ, ಇದು ಮೇನ್ ಬ್ರಾಂಚ್? ಇದು ಮೇನ್ ಬ್ರಾಂಚ್. ಓಕೆ. ಇವ್ರದ್ದೇ ಬೇರೆ ಬೇರೆ ಫ್ರಾಂಚೈಸಿ ಇದೆ, ಬಟ್ ಇವ್ರದ್ದು ಫುಡ್ ಅನ್ನ ಅಲ್ಲಿ ಸಪ್ಲೈ ಮಾಡ್ತಾರೆ, ಇಲ್ಲಿರೋರೇ ಅಲ್ಲಿ ಕೆಲಸ ಮಾಡೋದು. ಓಕೆ. ನನಗೆ ಇಲ್ಲಿ ಮಸಾಲ ಪುರಿ ಮತ್ತೆ ಪಾನಿಪುರಿ ಬಹಳ ಇಷ್ಟ. ಓಕೆ. ಮಸಾಲ ಪುರಿ ನನ್ನ ಯಾವಾಗಲೂ ಆಲ್ ಟೈಮ್ ಫೇವರೇಟ್. ಯಾಕೆ ನಂಗೆ ಇಷ್ಟ ಆಗುತ್ತೆ ಅಂದ್ರೆ ಇದು ಬಹಳ ಹೈಜೀನಿಕ್ ಆಗಿದೆ. ಓಕೆ. ಮತ್ತೆ ಇವರೇ ಇದಕ್ಕೆ ಬೇಕಾಗಿರೋ ಪದಾರ್ಥ ಪುರಿ ಎಲ್ಲ ಇವರೇ ಮಾಡ್ತಾರೆ. ಓಕೆ. ಬೇರೆ ಕಡೆಯಿಂದ ಇವರು ಪುರಿ ಎಲ್ಲ ತರಿಸೋದಿಲ್ಲ, ಇವ್ರದೇ ಒಂದು ಫ್ಯಾಕ್ಟ್ರಿನಲ್ಲೇ ಮಾಡೋದ್ರಿಂದ ನನಗೆ ಅದೊಂದು ಒಳ್ಳೆ ಒಂದು ಕ್ರಂಚಿ ಫೀಲ್ ಕೊಡುತ್ತೆ. ಪುರಿ ಕೂಡ ಪಾಯಿಂಟ್. ಮತ್ತೆ ಅದು ತುಂಬಾ ಗರಿಗರಿಯಾಗಿರುತ್ತೆ. ಓಕೆ. ಅದು ಎಷ್ಟೊತ್ತಿದ್ರೂ ಹಾಗೆ ಇದ್ರೂ ಅದು ತುಂಬಾ ಗರಿಗರಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ನಿಮ್ಗೆ ಬೇರೆ ಕಡೆ ತಿಂದ್ರೆ ಅದು ಅಷ್ಟು ಗರಿಗರಿ ಇರೋದಿಲ್ಲ, ಒಂದು ಗಟ್ಟಿ ಇರುತ್ತೆ, ಇಲ್ಲ ಮೆತ್ತಗಾಗ್ಬಿಡುತ್ತೆ, ಯಾವ್ದಾರ ಇರುತ್ತೆ. ಎರಡನೇದಂದ್ರೆ ಇದು ಬಹಳ ಹೈಜೀನ್, ಯಾವತ್ತು ನಿಮ್ಮ ಹೆಲ್ತ್ ಅಥವಾ ಹೊಟ್ಟೆಗೆ ಏನೂ ಆಗೋದಿಲ್ಲ. ಹಾಗಾಗಿ ಐ ಆಲ್ವೇಸ್ ರೆಕಮೆಂಡ್. ನನಗೆ ಯಾರ್ಯಾರು ನನ್ನ ಫ್ರೆಂಡ್ಸ್ ಇದಾರೋ ಅವ್ರು ಯಾರಿಗಾದ್ರೂ ಮಸಾಲ ಪುರಿ ಪಾನಿಪುರಿ ತಿನ್ಬೇಕು ಅಂತ ಇದೆಯೋ ಅವ್ರಿಗೆ ನಾನು ಯಾವಾಗ್ಲೂ ಈ ಜಾಗನ ರೆಕಮೆಂಡ್ ಮಾಡ್ತೀನಿ. ನೀವು ಬನ್ನಿ, ಟೇಸ್ಟ್ ಮಾಡಿ. ಮತ್ತೆ ಯಾವ್ಯಾವ ಏನೇನ್ ಟ್ರೈ ಮಾಡಿದ್ರೆ ಕರ್ನಾಟಕ ಬೇಲ್ ಹೌಸ್? ನಾನು ಇಲ್ಲಿ ಎರಡೇ ತಿನ್ನೋದು, ಮಸಾಲ ಪುರಿ ಇಲ್ಲಾಂದ್ರೆ ಪಾನಿಪುರಿ. ಓಕೆ. ಏನಕ್ಕೆ ಆ ಒಂದು ಹೈಜೀನ್ ಟೇಸ್ಟ್ ಬಿಟ್ರೆ ಮತ್ತೆ ಏನಕ್ಕೆ ಇಷ್ಟ ಆಗುತ್ತೆ ಇಲ್ಲಿ? ಟೇಸ್ಟ್ ಇಸ್ ದ ಬೆಸ್ಟ್. ಟೇಸ್ಟ್ ಇಸ್ ದ ಬೆಸ್ಟ್. ಇದ್ರ ತರ ಟೇಸ್ಟ್ ಎಲ್ಲೂ ಸಿಗೋದಿಲ್ಲ. ಓಕೆ. ಪ್ಲಸ್ ದ ಹೈಜೀನ್. ನೀವು ಬೇರೆ ಬ್ರಾಂಚಸ್ ಅಲ್ಲಿ ಕೂಡ ಟ್ರೈ ಮಾಡಿದೀನಿ ಅಂತ ಹೇಳಿದ್ರಿ. ಮೇನ್ ಬ್ರಾಂಚ್ಗೂ ಬೇರೆ ಬ್ರಾಂಚ್ಗೂ ಏನ್ ಡಿಫರೆನ್ಸ್? ಎಲ್ಲ ಟೇಸ್ಟ್ ಸೇಮ್ ಇದೆಯಾ? ಎಲ್ಲ ಸೇಮ್. ಇವರೇ ಸರ್ವ್ ಮಾಡೋದು, ಇವರೇ ಅಲ್ಲಿ ಸರ್ವ್ ಮಾಡೋದು, ಮತ್ತೆ ಇವ್ರದೇ ಪದಾರ್ಥಗಳನ್ನ ಅಲ್ಲೇ ಬರೋದು. ಎಲ್ಲ ಇಲ್ಲಿಂದಾನೇ ಅದು ಸೆಂಟ್ರಲ್ ಕಿಚನ್ ಇಂದ ಅಲ್ಲಿ ಹೋಗುತ್ತೆ. ಹಾಗಾಗಿ ಎಲ್ಲ ಕಡೆನೂ ಇಟ್ ಇಸ್ ಸೇಮ್, ಮೋರ್ ಆರ್ ಲೆಸ್ ದ ಸೇಮ್. ಬಟ್ ಎಲ್ಲ ಕಡೆನೂ ಚೆನ್ನಾಗಿದೆ. ಐ ಡೆಫಿನೆಟ್ಲಿ ರೆಕಮೆಂಡ್ ಯು ಫಾರ್ ದಿ ಚಾಟ್ಸ್. ಓಕೆ, ಥ್ಯಾಂಕ್ ಯು. ಚಾಟ್ ಲವರ್ಸ್ ಗೆ ಮಸ್ಟ್ ರೆಕಮೆಂಡ್ ಮಾಡ್ತಿದ್ದಾರೆ ಈ ಪ್ಲೇಸ್ ನ. ಸೂಪರ್. ಓಕೆ, ಥ್ಯಾಂಕ್ ಯು. ನಿಮ್ಮ ಹೆಸರು? ಥ್ಯಾಂಕ್ ಯು ವೆರಿ ಮಚ್. ಅಶೋಕ್ ಅಂತ. ಓಕೆ, ಥ್ಯಾಂಕ್ ಯು ಅಶೋಕ್ ಸರ್ ಅವರೇ. ತುಂಬಾ ಅದ್ಭುತವಾಗಿ ರಿವ್ಯೂ ಕೊಟ್ರಿ, ಜೆನ್ಯೂನ್ ಒಪಿನಿಯನ್ ಹೇಳಿದ್ರಿ. ನೀವು ಒಂದು ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ಹೆಂಗಿದೆ ಅಶೋಕ ಕರ್ನಾಟಕ ಬೇಲ್ ಹೌಸ್ ನ ಪಾನಿಪುರಿ ಎಲ್ಲ ತಿಂತಾ ಇದೆ, ಹೇಗೆ ಅನಿಸ್ತಿದೆ ಟೇಸ್ಟ್? ಚೆನ್ನಾಗಿದೆ. ಪಾನಿ ಸ್ವಲ್ಪ ಟೇಸ್ಟ್ ಚೆನ್ನಾಗಿದೆ. ಸ್ಟ್ರೀಟ್ ಅಲ್ಲಿ ತಿನ್ನೋದಕ್ಕೂ ಇಲ್ಲಿ ತಿನ್ನೋದಕ್ಕೂ ಸ್ವಲ್ಪ ವ್ಯತ್ಯಾಸ ಐತೆ. ಪಾನಿ ಸಖತ್ತಾಗಿದೆ. ಬೇಲ್ ಹೆಂಗಿದೆ? ಬೇಲ್ ಸ್ವಲ್ಪ ತಣ್ಣಗಾಗಿದೆ, ಆದ್ರೂ ಟೇಸ್ಟ್ ಏನು ಕಡಿಮೆ ಆಗಿಲ್ಲ. ಸ್ವೀಟ್ ಎಲ್ಲ ಮಿಕ್ಸ್ ಮಾಡ್ಕೊಡ್ತಾರೆ. ಆ ಬೇಲ್ ಏನು ಹೇಳ್ತೀರಾ? ಬೇಲ್ ಅಂದ್ರೇನೆ ಖಾರ ಖಾರ ಹಾಟ್ ಆಗಿರ್ಬೇಕು. ಆ ಕಡೆ ಬೇಲೆಲ್ಲ ನಮ್ ಕಡೆ ಸ್ವೀಟ್ ಆಗಿ ಮಾಡ್ತಾರೆ, ಇಲ್ಲಿ ನೋಡಿದ್ರೆ ಖಾರ ಮಿಕ್ಸ್ ಇದೆ, ಚೆನ್ನಾಗಿದೆ.